ಸಿಲಿಕಾನ್ ಸಿಟಿ ಜನರು ಮಿಸ್ ಮಾಡದೆ ಈ ಸ್ಟೋರಿನ ನೋಡಲೇಬೇಕು. ಯಾಕಂದ್ರೆ ಶೀಘ್ರದಲ್ಲೇ ಮುಗಿಯಲಿದೆ ಬಿಬಿಎಂಪಿಯ ಆಯಸ್ಸು. ಮೇ 14ರ ನಂತರ ಅಸ್ತಿತ್ವವನ್ನ ಕಳೆದುಕೊಳ್ಳಲಿದೆ ಬಿಬಿಎಂಪಿ. ಸಿಲಿಕಾನ್ ಸಿಟಿ ಜನರು ಮಿಸ್ ಮಾಡದೆ ಈ ಸ್ಟೋರಿನ ನೋಡಬೇಕು. ಶೀಘ್ರದಲ್ಲೇ ಮುಗಿಯುತ್ತೆ ಬಿಬಿಎಂಪಿಯ ಆಯಸ್ಸು. ಮೇ 14ರ ನಂತರ ಅಸ್ತಿತ್ವವನ್ನ ಕಳೆದುಕೊಳ್ಳುತ್ತೆ ಬಿಬಿಎಂಪಿ. ಗುರುವಾರದಿಂದ ಇಡೀ ಬೆಂಗಳೂರಿನ ಚಿತ್ರಣವೇ ಬದಲಾಗುತ್ತೆ. ಇನ್ನು ಮುಂದೆ ಎಲ್ಲವೂ ಚೇಂಜ್, ಎಲ್ಲದರಲ್ಲೂ ಚೇಂಜ್ ಅನ್ನ ನೀವು ನೋಡಲೇಬೇಕಾಗತ್ತೆ. ಸುಮಾರು 4.5 ವರ್ಷದಿಂದ ಬಿಬಿಎಂಪಿಯ ಚುನಾವಣೆ ಆಗಿದೆ. ಜನಪ್ರತಿಗಳೂ ಇಲ್ಲದೆ ಅಧಿಕಾರಿಗಳೇ ಆಡಳಿತವನ್ನ ನಡೆಸ್ತಾ ಇರುವ ಪರಿಣಾಮವೂ ಏನೋ ಶೀಘ್ರದಲ್ಲೇ ಬಿಬಿಎಂಪಿಯ ಆಯಸ್ಸು ಮುಗಿತಾ ಇದೆ. ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಬಿಬಿಎಂಪಿ ಯಾವ ವಿಚಾರಕ್ಕೆ ತನ್ನ ಅಸ್ತಿತ್ವವನ್ನ ಕಳೆದುಕೊಳ್ಳುತ್ತೆ, ಗುರುವಾರದಿಂದ ಹಾಗಾದ್ರೆ ಏನೇನು ಬದಲಾಗತ್ತೆ, ಬಿಬಿಎಂಪಿ ತನ್ನ ಆಯಸ್ಸನ್ನ ಯಾವ ಕಾರಣಕ್ಕೆ ಕಳ್ಕೊಳ್ಳುತ್ತೆ, ಇನ್ನು ಮುಂದೆ ಏನೇನು ಚೇಂಜ್ ಆಗುತ್ತೆ, ಎಲ್ಲದರಲ್ಲೂ ಚೇಂಜ್ ಅನ್ನೋದ್ರಲ್ಲಿ ಯಾವ್ಯಾವ ವಿಚಾರಗಳು ಯಾವ್ಯಾವ ಅಂಶಗಳು ಅಡಗಿವೆ ಎಲ್ಲವನ್ನ ಕೂಡ ನಾವು ಹೇಳ್ತಾ ಹೋಗ್ತೀವಿ. ಈಗಾಗಲೇ ಬಿಬಿಎಂಪಿಯನ್ನ ಗ್ರೇಟರ್ ಬೆಂಗಳೂರಿಗೆ ಸೇರ್ಪಡೆ ಆಗಬೇಕು. ಇನ್ನು ಮೇಲೆ ಬಿಬಿಎಂಪಿ ಇರೋದಿಲ್ಲ. ಸುಮಾರು 3 ಅಥವಾ 5 ಹೋಳುಗಳಾಗಿ ಮಾರ್ಪಾಡು ಆಗತ್ತೆ. ಅದರಲ್ಲಿ 125 ವಾರ್ಡ್ಗಳು ಕೂಡ ಬರಬಹುದು ಅನ್ನುವಂಥ ಲೆಕ್ಕಾಚಾರಗಳು ಕೂಡ ಇದೆ. ಇನ್ನು ಮೇ 14ರ ನಂತರ ಬಿಬಿಎಂಪಿ ಈಗೇನು ಕಾರ್ಯವನ್ನು ವಹಿಸ್ತಾ ಇದೆ, ಯಾವ್ಯಾವ ವ್ಯಾಪ್ತಿಯಲ್ಲಿ ಬಿಬಿಎಂಪಿ ಕೆಲಸ ಮಾಡ್ತಾ ಇದೆ, ಅದೆಲ್ಲ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತಾ. ಹಾಗಾದರೆ ಏನೇನು ಚೇಂಜ್ ಆಗುತ್ತೆ, ಎಲ್ಲದರಲ್ಲೂ ಕೂಡ ಚೇಂಜ್ ಅಂತ ಹೇಳಿದ್ರೆ ಯಾವ್ಯಾವ ವಿಚಾರಗಳು ಅಥವಾ ಯಾವ್ಯಾವ ಅಂಶಗಳು ಬಿಬಿಎಂಪಿಯಲ್ಲಿ ಸೇರ್ಪಡೆ ಆಗುತ್ತೆ, ಗ್ರೇಟರ್ ಬೆಂಗಳೂರು ಕನಸನ್ನು ಹೊತ್ತಿರುವಂತಹ ರಾಜ್ಯ ಸರ್ಕಾರ ಏನೇನನ್ನ ಬದಲಾವಣೆ ಮಾಡುತ್ತೆ. ಇನ್ನು ಸಿಲಿಕಾನ್ ಸಿಟಿ ಜನರು ಮಿಸ್ ಮಾಡದೆ ಈ ಸ್ಟೋರಿನ ನೋಡಬೇಕು. ಏನು ಚೇಂಜ್ ಆಗುತ್ತೆ, ಬಿಬಿಎಂಪಿ ಯಾಕೆ ಇತಿಹಾಸದ ಪುಟಗಳನ್ನು ಸೇರುತ್ತೆ, ಎಲ್ಲವನ್ನ ಕೂಡ ಹೇಳ್ತಾ ಹೋಗ್ತೀವಿ. ಕೇವಲ ಇನ್ನೆರಡೇ ದಿನಗಳಲ್ಲಿ ಇತಿಹಾಸದ ಪುಟ ಸೇರುತ್ತೆ ಬಿಬಿಎಂಪಿ. ಕೊನೆಯಾಗತ್ತೆ ಬೆಂಗಳೂರು ಆಡಳಿತ ಕಾಯ್ದೆ 2024. ಇನ್ನು ಮುಂದೆ ಈ ಕಾಯ್ದೆ ಇರೋದಿಲ್ಲ. ಮೇ 15ರಿಂದ ಬಿಬಿಎಂಪಿ ಬದಲಿಗೆ ಜಿಬಿಎ ಗ್ರೇಟರ್ ಬೆಂಗಳೂರು ಅನುಷ್ಠಾನ ಆಗತ್ತೆ. ನಾಡಿದ್ರಿಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಜಾರಿಯಾಗತ್ತೆ. ಒಂದಿದ್ದ ಪಾಲಿಕೆ 3 ಪಾಲಿಕೆಗಳಾಗಿ ವಿಂಗಡಣೆಯಾಗತ್ತೆ, ವಿಸ್ತರಣೆ ಆಗತ್ತೆ. ಗ್ರೇಟರ್ ಬೆಂಗಳೂರಿಗೆ ಶೀಘ್ರವೇ ಆಡಳಿತಾಧಿಕಾರಿ ಕೂಡ ನೇಮಕರಾಗ್ತಾರೆ. ಆಡಳಿತಾಧಿಕಾರಿ ಅಡಿಯಲ್ಲಿ 3 ಪಾಲಿಕೆ ನಿರ್ವಹಣೆಯಾಗತ್ತೆ. ಇನ್ನು 3 ಪಾಲಿಕೆಗಳಿಗೂ ಆಡಳಿತಾಧಿಕಾರಿಗಳೇ ಬಾಸ್. ರಾಜ್ಯದ ಅತಿ ದೊಡ್ಡ ಸ್ಥಳೀಯ ಆಡಳಿತವಾಗತ್ತೆ ಗ್ರೇಟರ್ ಬೆಂಗಳೂರು. ಏನಾಗತ್ತೆ, ಇನ್ನು ಮುಂದೆ ಏನೇನು ಚೇಂಜ್ ಆಗತ್ತೆ ಅಂತ ಹೇಳ್ತಾ ಇದ್ವಿ. ಮುಖ್ಯವಾಗಿ ಇನ್ನೆರಡೇ 2 ದಿನಗಳು ಮಾತ್ರ ಬಾಕಿ. ಬಿಬಿಎಂಪಿ ಇತಿಹಾಸದ ಪುಟವನ್ನ ಸೇರುತ್ತೆ. ಕೊನೆಯಾಗತ್ತೆ ಬೆಂಗಳೂರಿನ ಆಡಳಿತ ಕಾಯ್ದೆ. ಇಷ್ಟು ದಿನ ಇದ್ದಂತಹ ಬಿಬಿಎಂಪಿಯ ರೂಲ್ಸ್ ಕಂಡೀಷನ್ಸ್ ಎಲ್ಲವೂ ಕೂಡ ಬದಲಾಗುತ್ತೆ. ಅದರಲ್ಲೂ ಮೇ 15ರಿಂದ ಬಿಬಿಎಂಪಿಯ ಬದಲಾಗಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಜಾರಿಯಾಗತ್ತೆ. ಇಷ್ಟು ದಿನ ಒಂದೇ ಒಂದು ಪಾಲಿಕೆ ಇತ್ತು ಬಿಬಿಎಂಪಿ ಅಂತ ಮಾತ್ರ. ಇನ್ನು ಮುಂದೆ 3 ಪಾಲಿಕೆಗಳಾಗಿ ಬದಲಾಗುತ್ತೆ. ಈ ಹಿಂದೆ ಕೂಡ 3 ಅಥವಾ 5 ಹೋಳುಗಳಾಗತ್ತೆ ಬಿಬಿಎಂಪಿ ಅಂತ ಹೇಳಲಾಗ್ತಾ ಇತ್ತು. ಇನ್ನು ಈ ಸಂಬಂಧ ಅಂದರೆ ಬಿಬಿಎಂಪಿಯಿಂದ ಗ್ರೇಟರ್ ಬೆಂಗಳೂರಿಗೆ ರಾಜ್ಯಪಾಲರು ಕೂಡ ಅನುಮೋದನೆಯನ್ನ ಕೊಟ್ಟಿದ್ದಾರೆ ಸಹಿ ಹಾಕುವ ಮೂಲಕ. ಹಾಗಾಗಿ 4.5 ವರ್ಷದಿಂದ ಬಿಬಿಎಂಪಿಗೆ ಎಲೆಕ್ಷನ್ ನಡೆದೇ ಇರೋದು ಕೂಡ ಈ ರೀತಿಯ ಬದಲಾವಣೆಗೆ ಕಾರಣರಾಗಿರಬಹುದು. ಇನ್ನು ಆಡಳಿತಾಧಿಕಾರಿಯೇ ಬಾಸ್ ಆಗಿರ್ತಾರೆ. ಆಡಳಿತಾಧಿಕಾರಿಯ ಅಡಿಯಲ್ಲಿ 3 ಪಾಲಿಕೆ ಏನು ಹೋಳಾಗತ್ತೆ ಆ ಪಾಲಿಕೆಗಳು ಬರುತ್ತೆ. 3 ಪಾಲಿಕೆಗಳಿಗೂ ಕೂಡ ಆಡಳಿತಾಧಿಕಾರಿಯೇ ಬಾಸ್ ಆಗಿರ್ತಾರೆ. ಇನ್ನು ರಾಜ್ಯದ ಅತಿ ದೊಡ್ಡ ಸ್ಥಳೀಯ ಆಡಳಿತ ಆಗತ್ತೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ. ನಾಳೆ ಅಲ್ಲ, ಇನ್ನೆರಡು ದಿನಗಳಿಂದಲೇ ಇತಿಹಾಸದ ಪುಟವನ್ನ ಬಿಬಿಎಂಪಿ ಸೇರುತ್ತೆ. ಇನ್ಮೇಲೆ ಬಿಬಿಎಂಪಿ ಯಾವುದೇ ಕಾರ್ಯ ನಿರ್ವಹಿಸೋದಿಲ್ಲ. ಅಂದರೆ ಅದರ ಬದಲಾಗಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಬರುತ್ತೆ. ಈ ಹಿಂದೆ ಕೂಡ ಹೇಳಲಾಗ್ತಾ ಇದ್ದಂತೆ 3ರಿಂದ 5 ಪಾಲಾಗತ್ತೆ ಅಥವಾ ಹೋಳಾಗತ್ತೆ ಅಂತ ಹೇಳಲಾಗ್ತಾ ಇತ್ತು. ಈಗ 3 ಪಾಲಿಕೆಗಳಾಗಿ ನಿರ್ವಹಣೆಯನ್ನ ಮಾಡುತ್ತೆ. ಇನ್ನು ರಾಜ್ಯ ಸರ್ಕಾರದ ಬಹುದೊಡ್ಡ ಯೋಜನೆ ಬೆಂಗಳೂರು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ, ಅದು ಇನ್ನೆರಡು ದಿನಗಳಲ್ಲಿ ಜಾರಿಯಾಗತ್ತೆ. ಇತಿಹಾಸದ ಪುಟಗಳನ್ನು ಸೇರುತ್ತೆ ಬಿಬಿಎಂಪಿ. ಇನ್ನು ಯಾವ್ಯಾವ ಪಾಲಿಕೆಗಳಿಗೆ ಎಷ್ಟು ಜನ ಕಮಿಷನರ್ ನಿಯೋಜನೆ ಆಗ್ತಾರೆ ಅಥವಾ ಆಡಳಿತಾಧಿಕಾರಿಗೆ ಯಾವ್ಯಾವ ಪವರ್ ಇರುತ್ತೆ, ಅವರ ಅಂಡರ್ನಲ್ಲಿ 3 ಪಾಲಿಕೆಗಳು ಹೋಗೋದ್ರಿಂದ ನಿರ್ವಹಣೆ ಹೇಗಿರುತ್ತೆ, ಎಲ್ಲದಕ್ಕೂ ಕೂಡ ಪ್ರಾಜೆಕ್ಟ್ಗಳು ಕೂಡ ನಡೀತಾ ಇದೆ. ರಾಜ್ಯದ ಅತಿ ದೊಡ್ಡ ಸ್ಥಳೀಯ ಆಡಳಿತ ಆಗತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವನ್ನ. ಕೇವಲ ಇನ್ನೆರಡೇ ದಿನ ಬಾಕಿ. ಮೇ 15ರಿಂದ ಬಿಬಿಎಂಪಿ ಬದಲಿಗೆ ಜಿಬಿಎ ಅಂದರೆ ಗ್ರೇಟರ್ ಬೆಂಗಳೂರು ಅನುಷ್ಠಾನವಾಗತ್ತೆ. 3 ಪಾಲಿಕೆಗಳಿಗೆ 3 ಕಮಿಷನರ್ ನಿಯೋಜನೆ ಆಗ್ತಾರೆ. 3 ಪಾಲಿಕೆಗಳಿಗೂ ಎಕ್ಸ್ಪೀರಿಯನ್ಸ್ಡ್ ಅಂದರೆ ಅನುಭವಿ ಹಿರಿಯ IAS ನೇಮಕ ಸಾಧ್ಯತೆ ಕೂಡ ಇದೆ.
ಬಿಬಿಎಂಪಿ ಅಧೀನದಲ್ಲಿ ಇದ್ದಂತಹ ಸಾಕಷ್ಟು ಪ್ರದೇಶಗಳೇನಿತ್ತು ಇದೆಲ್ಲವೂ ಕೂಡ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಸೇರ್ಪಡೆಯಾಗುತ್ತೆ. ಬೆಂಗಳೂರಿನ 4 ದಿಕ್ಕುಗಳಲ್ಲಿರುವಂತಹ ಪ್ರದೇಶಗಳು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಸೇರ್ಪಡೆಯಾಗೋದು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಮುಖ್ಯಮಂತ್ರಿಗಳೇ ಅಧ್ಯಕ್ಷರಾಗಿರ್ತಾರೆ. ಬೆಂಗಳೂರು ಅಭಿವೃದ್ಧಿ ಸಚಿವರೇ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಉಪಾಧ್ಯಕ್ಷರು. ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ಬರುತ್ತೆ ಶಾಸಕರು, ಪಾಲಿಕೆಗಳ ಮೇಯರ್ಸ್ ಅವರು ಕೂಡ ಇದರ ಅಂಡರ್ಗೆ ಬರ್ತಾರೆ. ವಿವಿಧ ಇಲಾಖೆಗಳ ಅಧಿಕಾರಿಗಳು ಕೂಡ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಸೇರ್ಪಡೆಯಾಗ್ತಾರೆ. ಬಿಡಿಎ, ಜಲಮಂಡಳಿ, ಬೆಸ್ಕಾಂ, ಬಿಎಂಟಿಸಿ, ಬಿಎಂಆರ್ಸಿಎಲ್, ಅಗ್ನಿಶಾಮಕ ಸೇರಿದಂತೆ ಪೊಲೀಸ್ ಕಮಿಷನರ್, ಭೂ ಸಾರಿಗೆ, ಬಿಎಂಆರ್ಡಿಎ ಮುಖ್ಯಾಧಿಕಾರಿಗಳು ಸೇರ್ಕೊಳ್ತಾರೆ. 2025ರ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಲ್ಲಿ ಇವರೆಲ್ಲರೂ ಕೂಡ ಇರ್ತಾರೆ. 3 ಪಾಲಿಕೆಗಳಿಗೆ 3 ಕಮಿಷನರ್. ಅಂದ್ರೆ ಈಗ ಪಾಲಿಕೆಗಳೇನೋ ವಿಭಜನೆ ಆಯಿತು, ಬಿಬಿಎಂಪಿ ಮೇಲೆ ಇರೋದಿಲ್ಲ, ಅದರ ಬದಲಿಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅನುಷ್ಠಾನ ಆಗ್ತಾ ಇದೆ. ಹಾಗಾಗಿ ಈಗಾಗಲೇ 3 ಪಾಲಿಕೆಗಳಾಗಿ ಹೋಳು ಆಗಿರುವಂತಹ ಬಿಬಿಎಂಪಿಗೆ ಈ 3 ಪಾಲಿಕೆಗಳಿಗೂ 3 ಕಮಿಷನರ್ ನಿಯೋಜನೆ ಆಗ್ತಾರೆ. ಹಾಗಾದ್ರೆ ಯಾರ್ಯಾರು ಇರ್ತಾರೆ ಈ ಒಂದು ಪ್ರಾಧಿಕಾರದಲ್ಲಿ ಅಂತ ನೋಡೋದಾದ್ರೆ, ಈ 3 ಪಾಲಿಕೆಗಳಿಗೂ ಎಕ್ಸ್ಪೀರಿಯನ್ಸ್ಡ್ IAS ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ನೇಮಕರಾಗ್ತಾರೆ. ಬಿಬಿಎಂಪಿಯ ಅಧೀನದಲ್ಲಿ ಸಾಕಷ್ಟು ಪ್ರದೇಶಗಳು ಬರುತ್ತೆ. ಆ ಎಲ್ಲಾ ಪ್ರದೇಶಗಳು ಇನ್ನು ಮುಂದೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಸೇರ್ಪಡೆ ಆಗುತ್ತೆ. ಬೆಂಗಳೂರಿನ 4 ದಿಕ್ಕಿನಲ್ಲೂ ಕೂಡ ಪ್ರದೇಶಗಳು ಇದೆ, ಅವೆಲ್ಲವೂ ಕೂಡ ಇನ್ಮೇಲೆ ಗ್ರೇಟರ್ ಬೆಂಗಳೂರಿನ ಅಡಿಯಲ್ಲಿ ಬರುತ್ತೆ. ಇನ್ನು ಮುಖ್ಯಮಂತ್ರಿಗಳೇ ಅಧ್ಯಕ್ಷರಾಗಿರ್ತಾರೆ. ಬೆಂಗಳೂರು ಅಭಿವೃದ್ಧಿ ಸಚಿವರು ಅಂದ್ರೆ DK ಶಿವಕುಮಾರ್ ಅವರು ಉಪಾಧ್ಯಕ್ಷರ ಸ್ಥಾನದಲ್ಲಿ ಇರ್ತಾರೆ. ಇನ್ನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಗೆ ಶಾಸಕರು ಹಾಗೆ ಪಾಲಿಕೆಯ ಮೇಯರ್ಸ್ಗಳು ಕೂಡ ಬರ್ತಾರೆ. ವಿವಿಧ ಇಲಾಖೆಯ ಅಧಿಕಾರಿಗಳು ಕೂಡ ಸೇರ್ಪಡೆ ಆಗ್ತಾರೆ. ಬಿಡಿಎ, ಜಲಮಂಡಳಿ, ಬೆಸ್ಕಾಂ, ಬಿಎಂಟಿಸಿ, ಬಿಎಂಆರ್ಸಿಎಲ್ ಸೇರಿದಂತೆ ಅಗ್ನಿಶಾಮಕ ದಳ, ಪೊಲೀಸ್ ಕಮಿಷನರ್, ಭೂ ಸಾರಿಗೆ, ಬಿಎಂಆರ್ಡಿಎ ಇದರ ಮುಖ್ಯಾಧಿಕಾರಿಗಳು ಯಾರಿರ್ತಾರೆ ಎಲ್ಲರೂ ಕೂಡ GBAಗೆ ಬರ್ತಾರೆ. ಬಿಬಿಎಂಪಿಯಲ್ಲಿ ಇನ್ನು ಮುಂದೆ ಬದಲಾವಣೆಗಳು ಸಾಕಷ್ಟಿರುತ್ತೆ. 3 ವಿಭಾಗಗಳು ಯಾವುವು ಅಂದರೆ 3 ಪಾಲಿಕೆಗಳಾಗಿ ಯಾವ್ದು ಬದಲಾಗಿದೆ ಅಂದರೆ ಬೆಂಗಳೂರು ಕೇಂದ್ರ ನಗರ ಪಾಲಿಕೆ, ಎರಡನೇದಾಗಿ ಬೆಂಗಳೂರು ಉತ್ತರ ನಗರ ಪಾಲಿಕೆ. ಅಂದರೆ 3 ಪಾಲಿಕೆಗಳಾಗಿ ಈಗಾಗಲೇ ಬಿಬಿಎಂಪಿ ಹೊಡೆದು ಹೋಳಾಗಿದೆ. ಅದರಲ್ಲಿ 3 ವಿಭಾಗಗಳನ್ನು ಹೇಳ್ತಾ ಇರೋದು. ಇನ್ನು ಮೂರನೇದಾಗಿ ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ. ಈ 3 ನಗರ ಪಾಲಿಕೆಗಳು ಇನ್ನು ಮುಂದೆ ಬದಲಾಗ್ತವೆ. ಇದಕ್ಕೆ ಅಧ್ಯಕ್ಷರಾಗಿ ಮುಖ್ಯಮಂತ್ರಿ CM ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ. ಉಪಾಧ್ಯಕ್ಷರಾಗಿ ಬೆಂಗಳೂರು ಅಭಿವೃದ್ಧಿ ಸಚಿವರು ಅಂದರೆ DK ಶಿವಕುಮಾರ್ ಅವರು ಉಪಾಧ್ಯಕ್ಷರಾಗಿರ್ತಾರೆ. ಇನ್ನು ವಿವಿಧ ಇಲಾಖೆಗಳ ಅಧಿಕಾರಿಗಳು ಕೂಡ ಬೆಂಗಳೂರು ಪ್ರಾಧಿಕಾರಕ್ಕೆ ಅಂದರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಸೇರ್ಪಡೆ ಆಗ್ತಾರೆ. BDA, ಜಲಮಂಡಳಿ, ಬೆಸ್ಕಾಂ, BMTC, BMRCL, ಅಗ್ನಿಶಾಮಕ ದಳ ಸೇರಿದಂತೆ ಪೊಲೀಸ್ ಕಮಿಷನರ್, ಭೂ ಸಾರಿಗೆ, BMRDA ಮುಖ್ಯಾಧಿಕಾರಿಗಳು ಕೂಡ ಇದಕ್ಕೆ ಸೇರ್ಪಡೆಯಾಗ್ತಾರೆ. 2025ರ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಲ್ಲಿ ಇರ್ತಾರೆ. ಇನ್ನು ಬೆಂಗಳೂರು ಕೇಂದ್ರ ನಗರ ಪಾಲಿಕೆಯಲ್ಲಿ ಏನೇನು ಅಂಡರಲ್ಲಿ ಏನು ಬರುತ್ತೆ ಅಂತ KR ಪುರಂ, ಮಹದೇವಪುರ ಬರುತ್ತೆ. ಹಾಗೆ ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ಗಾಂಧಿನಗರ ಬರುತ್ತೆ, ರಾಜಾಜಿನಗರ ಹಾಗೆ ಶಿವಾಜಿನಗರವೂ ಕೂಡ ಬೆಂಗಳೂರು ಕೇಂದ್ರ ನಗರ ಪಾಲಿಕೆಯ ಅಂಡರ್ನಲ್ಲಿ ಬರುತ್ತೆ. ಮೂರನೇದಾಗಿ ಬೆಂಗಳೂರು ಕೇಂದ್ರ ನಗರ ಪಾಲಿಕೆ, ಇಲ್ಲಿಗೆ ಮಲ್ಲೇಶ್ವರಂ, ಸರ್ವಜ್ಞ ನಗರ ಹಾಗೆ ಪುಲಕೇಶಿ ನಗರ ಬರುತ್ತೆ. 3 ವಾರ್ಡ್ಗಳಲ್ಲಿ ಡಿವೈಡ್ ಆಗಿರುವಂಥದ್ದು. ಇನ್ನು ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ಬೊಮ್ಮನಹಳ್ಳಿ, ಪದ್ಮನಾಭನಗರ ಹಾಗೆ ಶಾಂತಿನಗರ ಬೆಂಗಳೂರು ದಕ್ಷಿಣ ನಗರ ಪಾಲಿಕೆಯ ಅಂಡರ್ನಲ್ಲಿ ಬರುತ್ತೆ. ಬೆಂಗಳೂರು ದಕ್ಷಿಣ ನಗರ ಪಾಲಿಕೆಯಲ್ಲಿ ಬಸವನಗುಡಿ, ಜಯನಗರ ಹಾಗೆ BTM ಲೇಔಟ್ ಇದರ ಅಂಡರ್ನಲ್ಲಿ ಬರೋದು. ಹಾಗೆ ಚಾಮರಾಜಪೇಟೆ, ವಿಜಯನಗರ, ಗೋವಿಂದರಾಜನಗರ, ಚಿಕ್ಕಪೇಟೆಯು ಕೂಡ ಬೆಂಗಳೂರು ದಕ್ಷಿಣ ನಗರ ಪಾಲಿಕೆಯ ಅಂಡರ್ನಲ್ಲಿ ಬರುತ್ತೆ. ಇನ್ನು ಬೆಂಗಳೂರಿಗಿದ್ದ ಹೆಸರುಗಳನ್ನು ನೋಡೋದಾದರೆ ಬಿಬಿಎಂಪಿಯಲ್ಲಿ ನಗರ ಪಾಲಿಕೆ ಅಂತ ಗುರುತಿಸಲಾಗ್ತಾ ಇತ್ತು. ಈಗ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಅಂತ ಕೂಡ ಹೇಳ್ತಾ ಇದ್ರು ಬೆಂಗಳೂರಿಗಿದ್ದಂತಹ ಹೆಸರುಗಳಲ್ಲಿ. ನಗರ ಪಾಲಿಕೆ ಹಾಗೆ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಹಾಗೆ 2007ರಲ್ಲಿ ಬಿಬಿಎಂಪಿ ಅಂತ ಬದಲಾಯಿಸ್ತಾರೆ. ಮೊದಲು ನಗರ ಪಾಲಿಕೆ ಅಂತ ಕರಿತಾ ಇರ್ತಾರೆ, ಮತ್ತೆ ಕಾರ್ಪೊರೇಷನ್ ಅಂತ ಕರಿತಾ ಇರ್ತಾರೆ. 2007ರಲ್ಲಿ ಬಿಬಿಎಂಪಿ ಅಂತ ಬದಲಾಗುತ್ತೆ. ಹಾಗಾದರೆ GBA ಪ್ರಕ್ರಿಯೆ, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ, ಇದರ ಪ್ರಕ್ರಿಯೆ ಹೇಗಿರುತ್ತೆ? ಗ್ರೇಟರ್ ಬೆಂಗಳೂರು ಆಡಳಿತ ಮಸೂದೆ 2024 ಅಂಗೀಕಾರವಾಗಿದೆ. 17/3/2025ರಂದು ರಾಜ್ಯಪಾಲರ ಅಂಕಿತಕ್ಕಾಗಿ ಮಸೂದೆ ಕೂಡ ರವಾನೆ ಆಗಿತ್ತು.
ರಾಜ್ಯಪಾಲರ ಸಹಿ ಕೂಡ ಈಗ ಸಿಕ್ಕಿದೆ. ಗ್ರೇಟರ್ ಬೆಂಗಳೂರು ಮಸೂದೆ ಜಾರಿಗೆ ವಿಪಕ್ಷ ನಾಯಕರು ತೀವ್ರವಾದಂತಹ ವಿರೋಧವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ರು. ಸಂವಿಧಾನದ 74ನೇ ತಿದ್ದುಪಡಿಗೆ ಇದು ವಿರುದ್ಧವಾಗಿದೆ ಅನ್ನೋದು ವಿಪಕ್ಷ ನಾಯಕರ ವಾದವಾಗಿತ್ತು. ಅದೆಲ್ಲ ಹಿಮ್ಮೆಟ್ಟಿ ಈಗ 3 ಓಳುಗಳಾಗಿರುವುದು. ಅಂಕಿತ ಹಾಕಬಾರದು ಅಂತ ಬಿಜೆಪಿ ನಾಯಕರು ಕೂಡ ರಾಜ್ಯಪಾಲರನ್ನ ಭೇಟಿ ಮಾಡ್ತಾರೆ, ಮನವಿಯನ್ನು ಕೂಡ ಸಲ್ಲಿಕೆ ಮಾಡಿರ್ತಾರೆ. ಮಸೂದೆ ವಾಪಸ್ ಮನವಿ ಮಾಡಿದ್ರು ಬಿಜೆಪಿ, ಹಾಗೆ ಕೆಲ ಸಂಘಟನೆಗಳು ವಾಪಸ್ ಪಡ್ಕೊಳ್ಬೇಕು ಅನ್ನುವಂಥ ರಿಕ್ವೆಸ್ಟ್ ಅನ್ನ ಕಳಿಸಿದ್ರು. ಅಂದರೆ ಲಾಂಗ್ ಪ್ರಾಸೆಸ್ಸೇ ನಡೆದಿತ್ತು. ಬೆಂಗಳೂರಿನ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅನಿವಾರ್ಯ, ಇದು ಬೇಕಾಗತ್ತೆ ಸಮಗ್ರವಾದಂತಹ ದೃಷ್ಟಿಯಿಂದ. ಇನ್ನು 25/3/2025 ಕೆಲವೊಂದಷ್ಟು ಸ್ಪಷ್ಟನೆಯನ್ನ ಕೋರಿ ಮಸೂದೆಯನ್ನ ವಾಪಸ್ ಪಡ್ಕೊಳ್ಳಲಾಗಿತ್ತು. ಗ್ರೇಟರ್ ಬೆಂಗಳೂರು ಮಸೂದೆಯನ್ನ ವಾಪಸ್ ಕಳಿಸಿದ್ರು ಗವರ್ನರ್ ತಾವರ್ ಚಂದ್ ಗೆಹ್ಲೋಟ್ ಅವರು. ಇನ್ನು ಸ್ಪಷ್ಟನೆಯ ಜೊತೆಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಗತ್ಯತೆ ಏನಿದೆ, ಯಾಕೆ ಬೇಕು GBA, ಇದರ ಬಗ್ಗೆ ವಿವರವನ್ನು ಕೂಡ ಸರ್ಕಾರ ನೀಡಿತ್ತು. 24/4/2025 ಮಸೂದೆಗೆ ಅಂಕಿತವನ್ನ ರಾಜ್ಯಪಾಲರು ಹಾಕ್ತಾರೆ. ಅಂದು ಸಂಜೆಯೇ ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆ 2024 ಇದು ಕೂಡ ಜಾರಿಗೆ ಬರುತ್ತೆ. ಯಾವಾಗ ಅನುಮೋದನೆ ಸಿಕ್ತು ಆವಾಗಿನಿಂದ ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆ ಅಧಿಸೂಚನೆ ಗೆಜೆಟ್ನಲ್ಲೂ ಕೂಡ ಪ್ರಕಟವಾಗುತ್ತೆ. ಮೇ 15ರಿಂದ ಗ್ರೇಟರ್ ಬೆಂಗಳೂರು ಪ್ರದೇಶ ವ್ಯಾಪ್ತಿ ವಿಸ್ತೀರ್ಣವಾಗುತ್ತೆ. ತಲಾ 125 ವಾರ್ಡ್ ಒಳಗೊಂಡ 3 ನಗರ ಪಾಲಿಕೆ ಅಸ್ತಿತ್ವಕ್ಕೆ ಬರುತ್ತೆ. ಅದರಲ್ಲಿ 28 ವಿಧಾನಸಭಾ ಕ್ಷೇತ್ರಗಳು 3 ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಹಂಚಿಕೆಯಾಗುವುದು. ಪ್ರತಿ ಪಾಲಿಕೆಗೂ ಗ್ರೇಟರ್ ಬೆಂಗಳೂರು ಪ್ರದೇಶದ ಗಡಿ ಕೂಡ ನಿಗದಿಯಾಗತ್ತೆ, ಬಾರ್ಡರ್ ಇರುತ್ತೆ. ಯಾವ್ದ್ಯಾವ್ದು ಪ್ರದೇಶಗಳು ಬರುತ್ತೆ ಅಂತ ನೋಡ್ಕೊಂಡು ಹೋಗೋದಾದ್ರೆ ಎಲೆಕ್ಟ್ರಾನಿಕ್ ಸಿಟಿ, ಅತ್ತಿಬೆಲೆ, ಜಿಗಣಿ ಕೈಗಾರಿಕಾ ಪ್ರದೇಶ, ಬೊಮ್ಮಸಂದ್ರ, ಸರ್ಜಾಪುರ, ಬಾಗಲೂರು, ರಾಜನಕುಂಟೆ, ಹೆಸರುಘಟ್ಟ ಸೇರ್ಪಡೆಯಾಗತ್ತೆ. ಇದ್ರ ಜೊತೆಗೆ ಮಾಕಳಿ, ತಾವರೆಕೆರೆ, ಕುಂಬಳಗೋಡು ಹಾಗೆ ಕಗ್ಗಲಿಪುರವೂ ಕೂಡ ಸೇರ್ಪಡೆಯಾಗತ್ತೆ. ಹಾರೋಹಳ್ಳಿಗೂ ಕೂಡ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ಸೇರ್ಪಡೆ ಆಗತ್ತೆ. ಇನ್ನು ಇದೇ ವಿಚಾರವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ನೇರ ಡೆಸ್ಕ್ನಿಂದ. ಮಹೇಶ್, ಗ್ರೇಟರ್ ಬೆಂಗಳೂರು ಈಗ BBMP ಗ್ರೇಟರ್ ಬೆಂಗಳೂರಾಗಿ ಬದಲಾಗ್ತಾ ಇರೋದು, ಇದರಿಂದ ಏನೇನು ಚೇಂಜಸ್ ಆಗುತ್ತೆ, ಯಾವ್ಯಾವ ನಿಯಮಗಳು ಅಥವಾ ಬದಲಾವಣೆಗಳನ್ನು ನಿರೀಕ್ಷೆ ಮಾಡಬಹುದು ನಾವು ಅಂತ? ಎಷ್ಟು ಜನ ಈಗಾಗಲೇ ನೋಡ್ಬೋದು, ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಏನೋ ಒಂದು ಅಧಿಕಾರ ಸ್ವೀಕಾರ ಮಾಡಿದಾಗ ಎಲ್ಲೋ ಒಂದು ಕಡೆ ಬೆಂಗಳೂರು ಚಿತ್ರಣ ಬದಲಾವಣೆ ಮಾಡ್ತೀವಿ ಅಂತಲೂ ಕೂಡ ಹೇಳಿಕೆ ಕೊಟ್ಟು ಹಲವು ರೀತಿಯಲ್ಲಿ ಒಂದು ತಾಂತ್ರಿಕ ದೋಷ ಬಂದರೂ ಕೂಡ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆದರು. ಅಂದರೆ ಎಲ್ಲೋ ಒಂದು ಕಡೆ ಗ್ರೇಟರ್ ಬೆಂಗಳೂರು ನಾವು ಅಭಿವೃದ್ಧಿ ಮಾಡ್ತೀನಿ, ಗ್ರೇಟರ್ ಬೆಂಗಳೂರು ನಾನು ಜಾರಿಗೆ ತರ್ತೀನಿ ಅಂತಲೂ ಕೂಡ ಹೇಳಿಕೆ ಮಾಡಿದರು. ಅದೇ ರೀತಿಯೂ ಕೂಡ ನಡ್ಕೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕಂದರೆ ಇದೇ 15 ಅಂದರೆ ಮೇ 15ನೇ ತಾರೀಕಿಂದ ಏನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇದೆ, ಆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇನ್ಮೇಲೆ ಇತಿಹಾಸ ಪುಟ ಸೇರಲಿದೆ. ಮೇ 15ರಿಂದ ಏನು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅನ್ನೋ ಒಂದು ಹೆಸರನ್ನ ಬೆಂಗಳೂರಿಗೆ ಚಾಲ್ತಿಯಲ್ಲಿ ಬರುತ್ತೆ. ಯಾಕಂದರೆ ಈಗಾಗಲೇ ಹಿಂದೆನೂ ಕೂಡ ನೋಡ್ಬೋದು, ಏನು ಯಡಿಯೂರಪ್ಪ ಸರ್ಕಾರ ಇದ್ದಾಗ BJP ಸರ್ಕಾರ ಶಾಸಕರೇ ಏನು ಬೆಂಗಳೂರನ್ನ 3 ಭಾಗ ಮಾಡಬೇಕು, ಗ್ರೇಟರ್ ಬೆಂಗಳೂರು ಮಾಡಬೇಕು ಅಂತ ಕೂಡ 2013ರಲ್ಲಿ ಒಂದು ಪ್ರಸ್ತಾವನೆ ಕೊಟ್ಟಿರ್ತಾರೆ. ಪ್ರಸ್ತಾವನೆ ಚರ್ಚೆ ಆದಾಗ ಕಾಂಗ್ರೆಸ್ ಹಾಗೂ BJP ಸ್ವಪಕ್ಷ ಶಾಸಕರು ಕೂಡ ಸ್ವಲ್ಪ ವಿರೋಧ ವ್ಯಕ್ತಪಡಿಸಿದರು. ತದನಂತರ ಏನೊಂದು ಕಾಂಗ್ರೆಸ್ ಅಧಿಕಾರ ಬಂದಾಗ ಈಗ 2024 ಏನೊಂದು ಮಾರ್ಚ್ ತಿಂಗಳಲ್ಲಿ ಮತ್ತೆ ಗ್ರೇಟರ್ ಬೆಂಗಳೂರಿಗೆ ಒಂದು ರೀತಿಯಲ್ಲಿ ಜೀವ ಕೊಡೋಕ್ಕೆ ಮುಂದಾಗಿರುವಂಥದ್ದು ಡಿ ಕೆ ಶಿವಕುಮಾರ್ ಅವರು. ಏನೋ ಅದನ್ನು ಒಂದು ರೀತಿಯಲ್ಲಿ ರಾಜ್ಯಪಾಲರಿಗೆ ಏನೊಂದು ಸಚಿವ ಸಂಪುಟದಲ್ಲಿ ಒಂದು ಅನುಮೋದನೆ ಪಡ್ಕೊಂಡು ನಂತರ ಏನೊಂದು ವಿಧಾನಸೌಧದಲ್ಲಿ ಚರ್ಚೆ ಮಾಡಿ ನಂತರ ರಾಜ್ಯಪಾಲರಿಗೆ ಒಂದು ಅಂಕಿತ ಕಳಿಸ್ತಾರೆ. ರಾಜ್ಯಪಾಲರು ಅದನ್ನು ವಾಪಸ್ ಕಳಿಸ್ತಾರೆ, ಗ್ರೇಟರ್ ಬೆಂಗಳೂರು ಬೇಡ, ಕೆಲವು ವಿರೋಧಗಳು ವ್ಯಕ್ತ ಆಗ್ತಿದೆ ಅಂತಲೂ ಕೂಡ. ಯಾಕಂದರೆ ವಿರೋಧ ವ್ಯಕ್ತ ಆಗೋದಕ್ಕೆ ಮುಖ್ಯ ಕಾರಣ BJP ಶಾಸಕರು ಹಾಗೂ ಕೆಲವು ಸಂಘಟನೆಗಳು ಕೂಡ ಒಂದು ರೀತಿಯಲ್ಲಿ ಏನೊಂದು ರಾಜ್ಯಪಾಲರಿಗೆ ಒಂದು ಮನವಿ ಕಟ್ಟಿದೆ, ಯಾವುದೇ ಕಾರಣಕ್ಕೂ ಕೂಡ ಗ್ರೇಟರ್ ಬೆಂಗಳೂರು ಬೇಡ, ಕೆಂಪೇಗೌಡರು
ಕಟ್ಟಂತ ಬೆಂಗಳೂರಿನ ಯಾವುದೇ ಕಾರಣಕ್ಕೂ ಹೊಡಿಬಾರ್ದು ಅಂತ ಕೂಡ ಹೇಳಿಕೆ ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಮತ್ತೆ ಏನು ರಾಜ್ಯಪಾಲರು ಅಂಕಿತ ಹಾಕ್ತಿದ್ದೇನೆ ಮತ್ತೆ ಆ ಮಸೂದೆಯನ್ನು ವಾಪಸ್ ಕಳಿಸಿದ್ರು ಸ್ವಲ್ಪ ಸ್ಪಷ್ಟನೆಗಳು ಕೊಡಿ ಅಂತ. ಆಗ ಏನು ಕಾಂಗ್ರೆಸ್ ಸರ್ಕಾರ ಅದು ಏನು ಒಂದು ಕೆಲವು ಶಾಸಕರು ಬೆಂಗಳೂರನ್ನ ಯಾವ ರೀತಿ ಅಭಿವೃದ್ಧಿ ಮಾಡ್ತೀವಿ, ಯಾವ ರೀತಿ ಚಿಂತನೆ ಮಾಡ್ತೀವಿ, ಗಡಿ ವ್ಯಾಪ್ತಿಗಳು ಏನೇನು ಬರುತ್ತೆ ಎಲ್ಲನೂ ಕೂಡ ಅಭಿವೃದ್ಧಿ ದೃಷ್ಟಿಯಿಂದ ನಾವು ಮತ್ತೆ ಗ್ರೇಟರ್ ಬೆಂಗಳೂರು ಮಾಡಲೇಬೇಕು ಅಂತಲೂ ಕೂಡ ಮತ್ತೆ ಅದನ್ನ ಮಸೂದೆಗೆ ಕೆಲವು ತಿದ್ದುಪಡಿ ಮಾಡಿ ಮತ್ತೆ ರಾಜ್ಯಪಾಲರು ಕಳಿಸ್ತಾರೆ. ಆ ರಾಜ್ಯಪಾಲರು ಕೂಡ ಒಂದು ರೀತಿಯಲ್ಲಿ ಏಪ್ರಿಲ್ 24ನೇ ತಾರೀಕು ಅದಕ್ಕೆ ಅಂಕಿತ ಹಾಕ್ತಾರೆ, ಅಂದರೆ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಅಂಕಿತ ಹಾಕ್ತಾರೆ. ಅಂದೇ ಒಂದು ಗೆಜೆಟ್ ಕೂಡ ರಾಜ್ಯಪಾಲರು ಹೊರಡಿಸ್ತಾರೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಮೇ 15ರಿಂದ ಒಂದು ಜಾರಿಗೆ ಬರುತ್ತಂತ. ಈ ಹಿನ್ನೆಲೆಯಲ್ಲಿ ಗ್ರೇಟರ್ ಬೆಂಗಳೂರು ಆದರೆ ಕೆಲವು ದೋಷಗಳು ಕೂಡ ಕೆಲವು ಕಂಡು ಬರ್ತದೆ. ಯಾಕಂದರೆ ಈಗಾಗಲೇ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮಾಡಿದಾಗ ಕೆಲವು 110 ಹಳ್ಳಿಗಳಿಗೆ ಇದುವರೆಗೂ ಕೂಡ ರಸ್ತೆ ಆಗಿರ್ಬೋದು, ಮೂಲಭೂತ ಸೌಕರ್ಯ ನೀರಾಗಿರ್ಬೋದು ಯಾವುದು ಕೂಡ ಕೊಡೋಕ್ಕಾಗಿಲ್ಲ. ಈಗ ಮತ್ತೆ ಗ್ರೇಟರ್ ಬೆಂಗಳೂರು ಮಾಡಿಬಿಟ್ಟು ಏನು ಆನೇಕಲ್ವರೆಗೂ ಗಡಿ ಗುಡಿಸಿದ್ದಾರೆ, ಈ ಕಡೆ ಹೊಸಕೋಟೆವರೆಗೂ ಗಡಿ ಗುಡಿಸಿದ್ದಾರೆ, ಈ ಕಡೆ ಮೈಸೂರಲ್ಲಿ ಕುಂಬ್ಳಗೂಡವರೆಗೂ ಗಡಿ ಗುಡಿಸಿದ್ದಾರೆ, ಈ ಕಡೆ ಯಲಹಂಕ ಕಡೆ ರಾಜನಕುಂಟೆವರೆಗೂ ಗಡಿ ಗುಡಿಸಿದ್ದಾರೆ. ಅದೆಲ್ಲನೂ ಕೂಡ ಸೇರ್ಪಡೆ ಆದರೆ ದೊಡ್ಡ ಮಟ್ಟದಲ್ಲಿ ಒಂದು ರೀತಿಯಲ್ಲಿ ಏನು ಒಂದು ಅಭಿವೃದ್ಧಿಗೆ ತೊಂದರೆ ಆಗುತ್ತೆ ಅಂತ ಕೂಡ ಕೆಲವು ಚಿಂತಕರು ಹೇಳ್ತಾ ಇರುವಂಥದ್ದು. ಅಂದರೆ ಇದೆಲ್ಲನೂ ಕೂಡ ಸೈಡ್ಗೆ ಇಟ್ಟು ಒಂದು ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಒಂದು ರೀತಿಯಲ್ಲಿ ಮುಂದಾಗಿರುವಂಥದ್ದು. ಇದೇ 15ರಿಂದ BBMP ಏನಿದೆ ಅದೆಲ್ಲನೂ ಕೂಡ ಹೋಗಿ ಮುಖ್ಯವಾಗಿ ಪ್ರಮುಖವಾಗಿ ಏನು ಬೋರ್ಡ್ಗಳಿದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅವೆಲ್ಲನೂ ತೆಗೆದುಹಾಕಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಮಾಡ್ತಾರೆ. ಪ್ರಮುಖವಾಗಿ ಗ್ರೇಟರ್ ಬೆಂಗಳೂರು ಅಥಾರಿಟಿಯಲ್ಲಿ ಏನು ಒಂದು ಆಡಳಿತಾಧಿಕಾರಿಯನ್ನು ನೇಮಿಸ್ತಾರೆ 15ನೇ ತಾರೀಕು. ಅದ್ರ ಕೆಳಗಡೆ 3 ಜನ ಏನು ಒಂದು ಮುಖ್ಯ ಆಯುಕ್ತರು ಅಂದರೆ ಆಯುಕ್ತರಾಗಿ ಬರ್ತಾರೆ. ಆಯುಕ್ತರಿಗೂ ಕೂಡ ಒಂದು ರೀತಿಯಲ್ಲಿ 3 ಪಾಲಿಕೆಗಳು ಬರುತ್ತೆ. ಒಂದೊಂದು ಪಾಲಿಕೆಗೆ ಒಬ್ಬೊಬ್ಬರು ನಾಯಕರಾಗಿ ನೇಮಕ ಮಾಡ್ತಾರೆ. ಅವರೆಲ್ಲರೂ ಕೂಡ ಆಡಳಿತಾಧಿಕಾರಿ ಒಂದು ರೀತಿಯಲ್ಲಿ ಕೈ ಕೆಳಗೆ ಬರ್ತಾರೆ. ಆಡಳಿತಾಧಿಕಾರಿ ಏನು ಕ್ರಮ ಕೈಗೊಳ್ತಾರೆ ಅದ್ರ ಮೇಲೆ ಅವ್ರ ಮುಂದಿನ ಕ್ರಮಗಳು ಕೈಗೊಳ್ಳಬೇಕಾಗುತ್ತೆ. ಇನ್ನು ಉಳಿದಂತೆ ನೋಡಬೇಕಾದ್ರೆ ಏನು ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಕೆಲವು ಇಲಾಖೆಗಳು ಇವೆಲ್ಲನೂ ಕೂಡ BBM ಅಂದರೆ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ಬರುತ್ತೆ. ಕೆಲವು ಮುಖ್ಯವಾಗಿ ಪೊಲೀಸ್ ಇಲಾಖೆ ಆಗಿರ್ಬೋದು, ಬೆಸ್ಕಾಂ ಆಗಿರ್ಬೋದು, ಅಥವಾ ಜಲಮಂಡಳಿ ಆಗಿರ್ಬೋದು, ಭೂ ಸಾರಿಗೆ ಇರ್ಬೋದು, ಅಥವಾ KSRTC, BMTC ಇವೆಲ್ಲನೂ ಕೂಡ 9 ಇಲಾಖೆಗಳು ಏನು ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ಬರುತ್ತೆ. ಇವೆಲ್ಲನೂ ಕೂಡ ಏನೇ ಒಂದು ಕ್ರಮಗಳು ಅಂದರೆ ಕಾರ್ಯಗಳು ಕ್ರಮ ಕೈಗೊಳ್ಳಬೇಕಂದ್ರೆ ಏನು ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಒಂದು ಪರ್ಮಿಷನ್ ತಗೋಬೇಕಾಗುತ್ತೆ. ಡಯಾನಾ, ಓಕೆ, ಈಗ ಪ್ರತಿ ಪಾಲಿಕೆಗೂ ಕೂಡ ಗ್ರೇಟರ್ ಬೆಂಗಳೂರು ಪ್ರದೇಶದ ಗಡಿ ಕೂಡ ನಿಗದಿ ಮಾಡುತ್ತೆ ಅಂತ ನೀವು ಹೇಳ್ತಾ ಇದ್ರಿ. ಧನ್ಯವಾದಗಳು ಮಹೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.